ಮಧ್ಯಪ್ರಾಚ್ಯದಲ್ಲಿ ಮಹಾಯುದ್ಧ 36ನೇ ದಿನಕ್ಕೆ ಕಾಲಿಟ್ಟಿದೆ. ನಮ್ಮ ಭಾರತದಲ್ಲಿ ಎಸ್ಪೆಷಲಿ ಕರ್ನಾಟಕದಲ್ಲಿ ಗ್ಯಾಸ್ ಅಭಾವ ಮಿತಿ ಮೀರ್ತಾ ಇದೆ. ಯಾಕಂದ್ರೆ ಆ ಸಮಸ್ಯೆ ಯಾವ ರೀತಿ ಇದೆ ಅಂತಂದ್ರೆ ಆಟೋ ಚಾಲಕರು ಬಂಗಳ ಪಕ್ಕ 2 ರಿಂದ 3 ಕಿಲೋಮೀಟರ್ ಕ್ಯೂ ನಿಲ್ತಾ ಇದ್ದಾರೆ. ಗ್ಯಾಸ್ಗಾಗಿ ಆಟೋ ಚಾಲಕರ ನಿತ್ಯ ಗೋಳು. ಊಟ ತಿಂಡಿಯನ್ನ ಬಿಟ್ಟು ಬಂಗಳ ಮುಂದೆ ಆಟೋ ಚಾಲಕರು ಪರದಾಟ ನಡೆಸುತ್ತಿದ್ದಾರೆ. ಆದ್ರೆ ಜನರೇ ಆಯ್ಕೆ ಮಾಡಿ ವಿಧಾನಸೌಧಕ್ಕೆ ಕಳಿಸ್ಕೊಟ್ಟಿರುವಂತಹ ಜನಪ್ರತಿನಿಧಿಗಳು ಮಾತ್ರ ಇದ್ದಾರಲ್ವಾ, ಅವರ ಆಪ್ತ ಸಹಾಯಕರಿದ್ದಾರಲ್ಲ, ಇವರೆಲ್ಲರಿಗೂ ಕೂಡ IPL ಚಿಂತೆ ಆಗೋಗ್ಬಿಟ್ಟಿದೆ. ನಾಳಿನ ಮ್ಯಾಚ್ಗೆ ಟಿಕೆಟ್ಗಾಗಿ ವಿಧಾನಸೌಧದಲ್ಲಿ ಕ್ಯೂ ನಿಲ್ಲಲಾಗಿದೆ. ಒಂದ್ ಕಡೆ ಸಾಮಾನ್ಯರು ಗ್ಯಾಸ್ ಏಜೆನ್ಸಿ ಮುಂದೆ ಕ್ಯೂ ನಿಲ್ತಾರೆ, ಬಂಗಳ ಮುಂದೆ ಕ್ಯೂ ನಿಲ್ತಾ ಇದ್ದಾರೆ. ಆದ್ರೆ ಇಲ್ಲಿ ವಿಧಾನಸೌಧದಲ್ಲಿ ಜನಪ್ರತಿನಿಧಿಗಳ PAಗಳು ಆಪ್ತ ಸಹಾಯಕರೇನಿದ್ದಾರೆ IPL ಟಿಕೆಟ್ಗಾಗಿ ಕ್ಯೂ ನಿಂತಿದ್ದಾರೆ. ಇದರಲ್ಲೇ ಗೊತ್ತಾಗತ್ತಲ್ವಾ, ಜನಪ್ರತಿನಿಧಿಗಳಿಗೆ ಜನರ ಸಮಸ್ಯೆ ಬೇಕಾಗೇ ಇಲ್ಲ, ಅವರಿಗೆ ಮ್ಯಾಚ್ ಅನ್ನ ನೋಡಬೇಕು. ಮ್ಯಾಚ್ ಕ್ರೇಜ್ ಸರ್ವೇ ಸಾಮಾನ್ಯ ಎಲ್ರಿಗೂ ಕೂಡ ಇರುವಂಥದ್ದು. ಬಟ್ ರಾಜ್ಯದಲ್ಲಿ ಯಾವ ರೀತಿ ಗ್ಯಾಸ್ ಸಮಸ್ಯೆ ತಲೆದೂರಿದೆ, ಅದಕ್ಕೆ ಪರ್ಯಾಯ ಮಾರ್ಗವನ್ನು ಹುಡುಕುವಂತ ಕೆಲಸವನ್ನ ಇವರುಗಳು ಮಾಡಬೇಕು. ಬದಲಾಗಿ ವಿಧಾನಸೌಧದಲ್ಲಿ ಸ್ಪೀಕರ್ ಕೊಠಡಿ ಬಳಿ ಶಾಸಕರ ಆಪ್ತ ಸಹಾಯಕರು ಸಾಲ್ಗಟ್ಟು ನಿಂತಿರೋದು ನೀವು ಸ್ಕ್ರೀನ್ ನಲ್ಲಿ ನೋಡ್ತಾ ಇದ್ದೀರಾ. ನಾಳೆ ನಡೆಯೋ RCB ಮ್ಯಾಚ್ಗಾಗಿ ವಿಧಾನಸೌಧದಲ್ಲಿ ಶಾಸಕರು ಟಿಕೆಟ್ಗಳನ್ನು ಪಡ್ಕೊಳ್ಳೋಕೆ ಅವರವರ PAಗಳು ಕ್ಯೂ ನಿಂತಿದ್ದಾರೆ. ಸ್ಪೀಕರ್ ಆಫೀಸಲ್ಲಿ ಟಿಕೆಟ್ ಅನ್ನು ಹಂಚಿಕೆ ಮಾಡಲಾಗ್ತಾ ಇದೆ. ಟಿಕೆಟ್ ಪಡೆಯೋಕೆ ಶಾಸಕರು ಸಚಿವರ ಆಪ್ತ ಸಹಾಯಕರು ಕ್ಯೂ ನಿಂತಿರೋ ದೃಶ್ಯವನ್ನ ನೀವು ಸ್ಕ್ರೀನ್ ನಲ್ಲಿ ನೋಡ್ತಿದ್ದೀರಾ. ಎಷ್ಟು ಟಿಕೆಟ್? ಮೂರು ನಾನು ಮನೆಗೆ ಹೋಗಿ 8 ದಿವಸ ಇವತ್ತಿಗೆ ಗ್ಯಾಸ್ ಸಿಗ್ತಾ ಇಲ್ಲ ನನಗೆ. ಬೆಳಗ್ಗೆ 5 ಗಂಟೆಗೆ ಹಾಕಿ 10ವರೆಗೆ ಗ್ಯಾಸ್ ತುಂಬಿಕೊಂಡು ಬಂದು ಇಲ್ಲಿ ಮಲಗಿದ್ದೀನಿ. ಇಲ್ಲೇ ಪಕ್ಕದಲ್ಲಿ ಮಲಗಿದ್ದೀನಿ. ಡ್ರೈವರ್ ಬಗ್ಗೆ ಯಾರನ್ನ ಕೇಳ್ತಾ ಇದ್ದಾರಾ? ಸರ್ಕಾರ ಬರೀ ತಿನ್ನಕ್ಕೆ ಇರೋದಾ? ಅಲ್ಲಿಂದ IPLಗೆ ಮಾತ್ರ ಮೊದಲು ಇರ್ತಾರೆ. ಮ್ಯಾಚ್ ನೋಡಬೇಕು ಅಂದರೆ ಬೆಡ್ಡಿಂಗ್ ಆಗಬೇಕು ಅಂದರೆ ಈ ದೇಶದಿಂದ ಈ ದೇಶಕ್ಕೆ ಬೆಡ್ಡಿಂಗ್ ಸಿಗಬೇಕು ಅಂದರೆ ಮೊದಲು ಮುಂದೆ ಇರ್ತಾರೆ. ಎಲ್ಲರೂ MLAನೂ ಇರ್ತಾನೆ, MP ಇರ್ತಾನೆ, ಎಲ್ಲರೂ ಇರ್ತಾರೆ. ಬಡವ್ರ ಬಗ್ಗೆ ಯಾರು ಮಾತಾಡಲ್ಲ. ನಿಂತಿದ್ದಾರೆ, ಎಲ್ಲರೂ ನಿಂತ್ಕೊತಾರೆ. ನನ್ನ ಬಗ್ಗೆ ಯಾರು ನಿಂತ್ಕೊತಾರೆ? ನಮ್ಮ ಬಗ್ಗೆ ನಾವೇ ನಿಂತ್ಕೊಳ್ಬೇಕು, ಗಾಡಿನಲ್ಲಿ ನಿಂತ್ಕೊಂಡು ಇರಬೇಕು. ಇಲ್ಲ ಅಂದರೆ ಬೆಳಗ್ಗೆ ಹೋಗಿ ಕ್ಯೂನಲ್ಲಿ ನಿಂತ್ಕೊಳ್ಬೇಕು LPG ಗ್ಯಾಸ್ಗೆ. ಅದೂ ಸಿಗ್ತಾ ಇಲ್ಲ. ಅದೂ ಎಷ್ಟಿಗೆ 300 ರೂಪಾಯಿಗೆ ಹಾಕ್ತಾ ಇದ್ದಾರೆ. ಧ್ವನಿ ಎತ್ತಲ್ಲ ಅಂದರೆ ತಿನ್ನೋಕ್ಕೆ ಸಿಕ್ಕಲ್ಲ. ಇಲ್ಲ ಆಟೋಯಿಂದ ಆಟೋವರು ಯಾರು ಲಂಚ ಕೊಡಲ್ಲ ಸ್ವಾಮಿ. ಏನು ಬೇರೆಯವ್ರು ಲಂಚ ಕೊಡ್ತಾರ, ಅದಕ್ಕೆ ಹೋಗ್ತಾರ ಮೊದಲು MLA ಅವರು. ನಾವೇನು ಲಂಚ ಕೊಡ್ತೀವ? ಮೀಟ್ರ್ ಹಾಕ್ತೀವಿ, ಒಯ್ತೀವಿ. ಇಲ್ಲಾಂದ್ರೆ ಊಬರು ಎಲ್ಲ ಹೊಡಿತೀವಿ. ಈಗ 5 ಗಂಟೆಗೆ ನಾನು 300 ರೂಪಾಯಿಗೆ ಗ್ಯಾಸ್ ಹಾಕ್ದ ಅವನು 10ವರೆಗೆ. ಈಗ 300 ರೂಪಾಯಿ ಗ್ಯಾಸ್ ಸಾಯಂಕಾಲವರೆಗೂ ಬರುತ್ತಾ ನನಗೆ? ಈಗ ನಿಂತ್ಕೊಂಡಿದ್ದೀನಿ 3 ಗಂಟೆ ಮೇಲೆ ಗಾಡಿ ಎತ್ತನ ಅಂತ. ಈಗ 3 ಗಂಟೆ ಮೇಲೆ ಹೋಗಿ ನಾನು ಮನೆಗೆ ದುಡಿಬೇಕಾ, ಇಲ್ಲ ಕಲೆಕ್ಷನ್ ಕೊಡಬೇಕಾ, ಇಲ್ಲ ಗ್ಯಾಸ್ದು ಎತ್ತಬೇಕು ಹೇಳಿ? ರಾಜಕಾರಣಿ ಬೇಕಾದ ರಾಜಕಾರಣಿಗಳು ನಾನು ಬಳಿ ಇರೋದು ಲಂಚ ತಿನ್ನೋಕೆನೆ. ಇನ್ನೇನು ರಾಜಕಾರಣಿಗಳು ಇರೋದು ಕೊಳ್ಳೆ ಹೊಡೆಯೋ ರಾಜಕಾರಣಿಗಳು ಮೈನ್ ಪಾಯಿಂಟ್ ಇರೋದು ಅವರು. ಇನ್ನೇನು ಅವರು ಜನಗಳಿಗೇನು ಉಪಕಾರ ಮಾಡೋದ್ರಾಗ ಏನು ಅವರು ಮಾಡೋಂಥದ್ದು ಏನಿಲ್ಲ. ಅವ್ರು ಮಾಡ್ಕೊಳಂಥದ್ದೆಲ್ಲ ಅವರೆಲ್ಲ ಅವ್ರ ಸೇಫ್ಟಿಗೆ ಅವ್ರು ಮಾಡ್ಕೊಂಡಿರ್ತಾರೆ. ನಮ್ಮ ಸೇಫ್ಟಿ ಯಾರು ನೋಡೋದೇ ಇಲ್ಲ. ಅದ್ರ ಮುಂದೆ ಇನ್ನೇನು ಹೇಳೋಕ್ಕಾಗುತ್ತೆ? ನಾವು ನಮ್ಮ ಜೀವನ ಇದೇ ಥರ ಅಂತ ಹೇಳಿ ತಿಳ್ಕೊಂಡು ಹೋಗ್ಬೇಕಷ್ಟೇ. ಜೀವನನೇ ಅದು. ಕೊಂಡರ ಮೇಲೆ ಕೊಳ್ಳೆ ಹೊಡೆಯೋದೇ ಅವ್ರ ಜೀವನ. ಅದಕ್ಕೆ ಇನ್ನೇನು ಮಾಡೋಕ್ಕಾಗಲ್ಲ. ಈಗ ನಮ್ಮ ಪ್ರತಿಯೊಂದರಲ್ಲೂ ಅದೇ ಥರನೇ ಮಾಡೋದು. ಯಾವ್ದ್ರಾಗ ಮಾಡ್ತಾರೆ, ಯಾರು ರಾಜಕಾರಣ ಬಂದರೂ ಅದೇ ಥರನೇ ಮಾಡೋದು. ಅದರಲ್ಲಿ ಅವ್ರು ಮಾಡ್ಕೊಂತಿರ್ತಾರೆ. ನಾವಿನ್ನೇ ಮಾಡೋದು. ನಮ್ಮ ಬಡ ಜನದ ಬಗ್ಗೆ ಯಾರು ಯೋಚನೆ ಮಾಡೋಂಥ ಶಕ್ತಿಯಿಂದ ಅವ್ರಿಗೆ ಇನ್ನೂ ದೇವ್ರು ಕೊಟ್ಟಿಲ್ಲ. ಇಲ್ಲ ಸರ್, ನಮ್ಗೆ ಯಾವ ವ್ಯಾಲ್ಯೂನೇ ತೆಗೆದಾಕ್ಬಿಟ್ಟಿದ್ದಾರೆ ಅವರು. ಪ್ರತಿಯೊಂದು ಏನೇ ಒಂದು ಆದರೂ ಆಟೋ ಡ್ರೈವರೇ ಬೇಕು ಅವರಿಗೆ. ಅವ್ರಿಗೆ ಅಂತಾರೆ ಪ್ರತಿಯೊಬ್ಬರಿಗೂ ಆಟೋ ಡ್ರೈವರೇ ಬೇಕು. ನಮ್ಮ ಏನೊಂದು ಆಕ್ಸಿಡೆಂಟ್ ಆಗಲಿ, ಒಂದು ರೋಡಲ್ಲಿ ಏನೇ ಆಗಲಿ, ಒಂದು ಗಲಾಟೆ ಆಗಲಿ, ಹೋಗಿ ಪ್ರತಿಯೊಂದಕ್ಕೂ ಫಸ್ಟು ಸ್ಪಂದಿಸೋರು ಹೋಗಿ ನಮ್ಮ ಆಟೋದವರೇ. ಅವ್ರು ಆಟೋದವರಿಗೆ ಇದಿಲ್ಲ. ನಮ್ಮ ಬೇಕಾದ್ರೆ ಬೇಕಾದ್ರೆ ಬೆಟ್ಟಿಂಗು ಆಡ್ತಾರೆ, ಬೆಸ್ಟ್ ಜನ ಇರ್ತಾರೆ ಆ ಥರ. ಇನ್ನೇನು ರಾಜಕಾರಣಿಗಳು ಇರೋದು ಕೊಳ್ಳೆ ಹೊಡೆಯೋ ರಾಜಕಾರಣಿಗಳು ಮೈನ್ ಪಾಯಿಂಟ್ ಇರೋದು ಅವರು. ಇನ್ನೇನು ಅವರು ಜನಗಳಿಗೇನು ಉಪಕಾರ ಮಾಡೋದ್ರಾಗ ಏನು ಅವರು ಮಾಡೋಂಥದ್ದು ಏನಿಲ್ಲ. ಅವ್ರು ಮಾಡ್ಕೊಳಂಥದ್ದೆಲ್ಲ ಅವರೆಲ್ಲ ಅವ್ರ ಸೇಫ್ಟಿಗೆ ಅವ್ರು ಮಾಡ್ಕೊಂಡಿರ್ತಾರೆ. ನಮ್ಮ ಸೇಫ್ಟಿ ಯಾರು ನೋಡೋದೇ ಇಲ್ಲ.
ಅದ್ರ ಮುಂದೆ ಇನ್ನೇನು ಹೇಳೋಕ್ಕಾಗುತ್ತೆ ನಾವು, ನಮ್ಮ ಜೀವನ ಇದೆ. ಶಾಸಕರು IPL ಟಿಕೆಟ್ ಕೇಳೋದು ನಾಚಿಕೆಗೇಡಿನ ಸಂಗತಿ. ಟಿಕೆಟ್ ಕೊಡಿ ಅಂತ ಅಂಗಲಾಚೋದು ಸರಿಯಲ್ಲ. ಶಾಸಕರ ವಿರುದ್ಧ ಮಾಜಿ ಸಿಎಂ ಸದಾನಂದ ಗೌಡ ಅಸಮಾಧಾನ ವ್ಯಕ್ತಪಡಿಸಿದ್ದಾರೆ. ಅವರ ಪಕ್ಷದ ವಿಪಕ್ಷ ನಾಯಕ ಅಶೋಕ್ ಅವರೇ ಸದನದಲ್ಲಿ ಮುಂದೆ ನಿಂತ್ಕೊಂಡು ಟಿಕೆಟ್ ಬಗ್ಗೆ ಪ್ರಸ್ತಾಪ ಮಾಡ್ತಾರೆ. ಎಲ್ಲರೂ ಕೂಡ ಒಗ್ಗೂಡಿ ಇದ್ರ ಬಗ್ಗೆ ಧ್ವನಿ ಏರಿಸ್ತಾರೆ. ಇದಕ್ಕೆ ಸಂಬಂಧಪಟ್ಟಂತೆ ಈಗ ಮಾಜಿ ಸಿಎಂ ಸದಾನಂದ ಗೌಡ ಅವರೇ ಅಸಮಾಧಾನ ವ್ಯಕ್ತಪಡಿಸಿದ್ದಾರೆ. ಬಗ್ಗೆ IPLನ ಬಗ್ಗೆ ಅಥವಾ ಬೇರೆ ಯಾವುದರ ಬಗ್ಗೆ ಯಾವಾಗ ಚರ್ಚೆ ಆಗಬೇಕು ಅಂತ ಹೇಳಿ, ಹಲವು ಜನ ಬಲಿಯಾದ್ರಲ್ಲ, ಹಲವು ಜನರಿಗೆ ಗಾಯಗಳಾಯ್ತಲ್ಲ, ಅದರ ಬಗ್ಗೆ ಒಂದು ಡಿಟೇಲ್ಡ್ ಚರ್ಚೆಗಳನ್ನು ಮಾಡಿದರೆ ಅದೊಂದು ಗೌರವ. ಇದು ನೂರಾರು ಕೋಟಿ ಖರ್ಚು ಮಾಡಿಕೊಂಡು ಶಾಸಕರಾಗಿ ಬಂದವರು IPL ಟಿಕೆಟ್ 2 ಕೋಟಿ ಅಂತ ಭಿಕ್ಷೆ ಬೇಡ್ತಾರಲ್ಲ, ಇವರಿಗೆ ನಾಚಿಕೆ ಆಗಬೇಕು ಅಂತ ನಾನು ಬಯಸ್ತಾ ಇದ್ದೀನಿ. ಇದು ಯಾವುದೇ ಜನಪ್ರತಿನಿಧಿ ಮಾಡಬಾರದಂತ. ಬೇರೆ ರೀತಿಯಲ್ಲಿ ನನ್ನ ಕ್ಷೇತ್ರಕ್ಕೆ ಅಥವಾ ಯಾವುದೋ ಒಬ್ಬ ವ್ಯಕ್ತಿಗೆ ಏನಾದರೂ ಸಹಕಾರಗಳು ವಿದ್ಯೆಯಲ್ಲಿ, ಆರೋಗ್ಯದಲ್ಲಿ ಮತ್ತೊಂದು ಮಾಡುವಂಥದ್ದು ಬೇಕಾದರೆ ಭಿಕ್ಷೆ ಬೇಡಲಿ. ಆದರೆ IPL ಟಿಕೆಟ್ ಕೊಡಿಂದ ಭಿಕ್ಷೆ ಬೇಡುವಂಥ ದಯನೀಯ ಪರಿಸ್ಥಿತಿಗೆ ಯಾವುದೇ ಶಾಸಕ. ಆಟೋ ಚಾಲಕರ ಸಮಸ್ಯೆಯನ್ನ ಕೇಂದ್ರ ಸರ್ಕಾರ ಬಗೆಹರಿಸಬೇಕು. ಕೂಡಲೇ ಕೇಂದ್ರ ಈ ಕಡೆ ಗಮನ ಹರಿಸಬೇಕು. ನಮ್ಮ ಕೈಯಲ್ಲಿ ಏನೂ ಇಲ್ಲ, ಎಲ್ಲವೂ ಕೂಡ ಕೇಂದ್ರ ಸರ್ಕಾರದ್ದು. ಮುಂಜಾಗ್ರತೆ ವಹಿಸೋದ್ರಲ್ಲಿ ಕೇಂದ್ರ ವಿಫಲವಾಗಿದೆ ಅಂತ ಹೇಳಿಕೊಂಡು ಬೆಂಗಳೂರಿನಲ್ಲಿ DCM DK ಶಿವಕುಮಾರ್ ಹೇಳಿಕೆಯನ್ನ ಕೊಟ್ಟಿದ್ದಾರೆ. ಅಂದ್ರೆ ಮುಂಜಾಗ್ರತಾ ಕ್ರಮ ವಹಿಸೋದ್ರಲ್ಲಿ ಕೇಂದ್ರ ವಿಫಲ ಆಗಿದೆ. ಈಗ ಇಷ್ಟೊಂದು ದೊಡ್ಡ ಮಟ್ಟದಲ್ಲಿ ಸಮಸ್ಯೆ ಆಗ್ತಿದೆಯಲ್ಲ, ಮೊದಲಿಗೆ ಕೇಂದ್ರ ಸರ್ಕಾರ ಇತ್ತ ಗಮನ ಹರಿಸಬೇಕಿತ್ತು. ಅಟ್ಲೀಸ್ಟ್ ಸಮಸ್ಯೆ ಇಷ್ಟು ದೊಡ್ಡ ಮಟ್ಟಕ್ಕೆ ಬೆಳೀತಾ ಇರುವಂತಹ ಸಂದರ್ಭದಲ್ಲಿ ಈಗಲಾದ್ರೂ ಕೂಡ ನಮ್ಮ ಕಡೆ ಗಮನ ಕೊಡ್ಲಿ ಅಂತ ಹೇಳ್ಕೊಂಡು DCM DK ಶಿವಕುಮಾರ್ ಹೇಳಿಕೆ ಕೊಟ್ಟಿದ್ದಾರೆ. ಪಾಪ ಆಟೋ ಡ್ರೈವರ್ಸ್ಗೆ ಎಲ್ಲ ಟ್ರಾನ್ಸ್ಪೋರ್ಟೇಷನ್ ತೊಂದರೆ ಆಗ್ತಾ ಇದೆ. ಆಟೋಗೆ, ಹೋಟ್ಲ್ಗೆ ಇದಿಲ್ಲದೆ ಹೋದ್ರು ಚಿಂತೆ ಇಲ್ಲ. ಮನೆಗಳಿಗೆ ಬೇಕಾದ್ರೆ ಸ್ಟವ್ ಮಾಡ್ಕೊಳ್ತಾರೆ. ಸ್ಟವ್ ಅಂದ್ರೆ ಹೀಟ್ರು, ಬೇರೆವೆಲ್ಲ ಹೊರಗಡೆ ಹೋಗಿ ಮಾಡ್ತಾರಲ್ಲ, ಪಾಪ ಅವ್ರಿಗೆಲ್ಲ ಬಹಳ ತೊಂದರೆ ಆಗ್ತಾ ಇದೆ. ಕೂಡಲೇ ಅದ್ರ ಬಗ್ಗೆ ಕೇಂದ್ರ ಸರ್ಕಾರ ಗಮನ ಹರಿಸ್ಬೇಕು. ಆಟೋ ಚಾಲಕರು ರಾಜ್ಯ ಸರ್ಕಾರಕ್ಕೆ ಮನವಿ ಮಾಡ್ತಾ ಇದ್ದಾರೆ. ಇಲ್ಲ, ನಾವು ಅದ್ರ ಬಗ್ಗೆ ಅದಕ್ಕೆ ನಮ್ ಕೈಲಿಲ್ಲ, ಅದೇ ಕೇಂದ್ರ ಸರ್ಕಾರ ಕೊಡುವಂಥದ್ದು. ಕೇಂದ್ರ ಸರ್ಕಾರ ಸರಿಯಾದ ರೀತಿಯಲ್ಲಿ ನೀತಿ ರೂಪಿಸುವಂಥದ್ದು, ಮುಂಜಾಗ್ರತೆ ಮಾಡಬೇಕಾಯ್ತು. ಅದು ವಿಫಲ ಆಗಿದೆ. ಇನ್ಯಾಕೆ ಬಿಜೆಪಿಯವ್ರು ಯಾಕೆ ಅದ್ರ ಬಗ್ಗೆ ಮಾತಾಡ್ತಾ ಇಲ್ಲ? ಬಿಜೆಪಿಯವ್ರು ಹೇಳ್ಬೇಕು, ನಮ್ಮಿಂದ ತೊಂದರೆ ಆಗಿದೆ, ದಯವಿಟ್ಟು ಕ್ಷಮಿಸಿ ಅಂತ ಕೇಳಬೇಕು ಜನರಿಗೆ. ಅವ್ರು ಮಾಡಿರೋ ತೊಂದರೆ. ಇದ್ರ ಬಗ್ಗೆ ಹೆಚ್ಚಿನ ಮಾಹಿತಿ ನೀಡ್ತಾ ಹೋಗ್ತಾರೆ ನಮ್ಮ ಪ್ರತಿನಿಧಿ ಕಾರ್ತಿಕ್. ನೇರ ಸಂಪರ್ಕದಲ್ಲಿ ಜಾಯಿನ್ ಆಗಿದ್ರೆ ಕಾರ್ತಿಕ್, ಸಾಮಾನ್ಯರು ಗೃಹ ಬಳಕೆ ಗ್ಯಾಸ್ ಅನ್ನ ಖರೀದಿ ಮಾಡೋದಕ್ಕೆ ಏಜೆನ್ಸಿ ಮುಂದೆ ಕ್ಯೂ ನಿಲ್ತಾ ಇದ್ದಾರೆ. ಆಟೋ ಚಾಲಕರು ಬಂಕ್ ಮುಂದೆ ಕಿಲೋಮೀಟರ್ ಗಟ್ಟಲೆ ಕ್ಯೂ ನಿಲ್ತಾ ಇದ್ದಾರೆ. ಬಟ್ ವಿಪರ್ಯಾಸ ಅಂತಂದ್ರೆ IPL ಟಿಕೆಟ್ಗೋಸ್ಕರನೇ ಇಲ್ಲಿ ಜನಪ್ರತಿನಿಧಿಗಳ ಆಪ್ತ ಸಹಾಯಕರನ್ನ ಸ್ಪೀಕರ್ ಅವರ ಕಚೇರಿ ಮುಂದ್ಗಡೆ ಕ್ಯೂ ನಿಲ್ಲಿಸಿದ್ದಾರೆ. ಸರ್ಕಾರ ಎಲ್ಲಿವರೆಗೂ ಬಂದು ನಿಂತಿದೆ? ಇದಕ್ಕೇನಾದ್ರೂ ಶಾಸಕರು, ಸಚಿವರುಗಳು ಮಾತನಾಡ್ತಿದ್ದಾರೆ ಹೇಗೆ ಅಂತ? ಕಾರ್ತಿಕ್, ನನ್ನ ಧ್ವನಿ ಕೇಳಿಸ್ತಾ ಇದೆಯಾ? ಧನುಷ್ ಪೂಜಾರಿ, ಎಸ್, ಏನು ಅಂತಂದ್ರೆ ಒಂದ್ ಕಡೆ ಜನಸಾಮಾನ್ಯರಿಗೆ ಸಮಸ್ಯೆ ಉಂಟಾಗ್ತಾ ಇದೆ. ಗೃಹ ಬಳಕೆ ಗ್ಯಾಸ್ ಸಿಲಿಂಡರ್ಗೋಸ್ಕರ ಜನರು ಏನ್ ಮಾಡ್ತಿದ್ದಾರೆ, ಏಜೆನ್ಸಿಗಳ ಮುಂದೆ ಕ್ಯೂ ನಿಲ್ತಿದ್ದಾರೆ. ಇನ್ನೊಂದ್ ಕಡೆ ಆಟೋ ಚಾಲಕರು ಬಂಕ್ಗಳ ಮುಂದೆ ಕಿಲೋಮೀಟರ್ ಗಟ್ಟಲೆ, ನಾವು ಬೆಂಗಳೂರಲ್ಲಿ ಒಂದು ರೌಂಡ್ ಹೊಡೆದ್ರೆ ಸಾಕು, ಪ್ರತಿಯೊಂದು ಬಂಕ್ಗಳ ಪಕ್ಕದಲ್ಲೂ ಕೂಡ 5 ರಿಂದ 6 ಕಿಲೋಮೀಟರ್ ಗಟ್ಟಲೆ ಆಟೋ ಚಾಲಕರು ಕ್ಯೂ ನಿಲ್ತಾ ಇದ್ದಾರೆ. ಬಟ್ IPL ಟಿಕೆಟ್ಗೋಸ್ಕರ ಜನಪ್ರತಿನಿಧಿಗಳು ತನ್ನ ಆಪ್ತ ಸಹಾಯಕರನ್ನ ನೆನಪಿನಲ್ಲಿ ತಲೆಯಲ್ಲಿ ಅದೊಂದು ವಿಚಾರವನ್ನ ಮುಂದಿಟ್ಕೊಂಡು ಕ್ಯೂ ನಿಲ್ಸಿದಾರಲ್ಲ, ಇದ್ರ ಎಷ್ಟು ಮಟ್ಟಿಗೆ ಸರಿ? ಸಂಬಂಧಪಟ್ಟ ಶಾಸಕರು, ಸಚಿವರು ಏನಾದ್ರು ರಿಯಾಕ್ಷನ್ ಕೊಡ್ತಿದಾರಾ ಅಂತ? ಧನುಶ್ರೀ ಪೂಜಾರಿ, ಇದಕ್ಕಿಂತ ದುರ್ದೈವದ ಸನ್ನಿವೇಶ ಇನ್ನೊಂದಿಲ್ಲ ಅಂತ ಅನ್ಸುತ್ತೆ. ಕರ್ನಾಟಕ ರಾಜ್ಯ ರಾಜಕಾರಣದಲ್ಲಿ ಈ ರೀತಿಯಾಗಿಯೂ ಕೂಡ MLAಗಳು ವರ್ತನೆಯನ್ನ ಮಾಡ್ತಾರ ಅನ್ನುವಂಥ ಒಂದು ಪ್ರಶ್ನೆಯೂ ಕೂಡ ಈಗ ಉದ್ಭವವಾಗಿದೆ. ಪ್ರಮುಖವಾಗಿ ಕೊಲ್ಲಿ ರಾಷ್ಟ್ರದಲ್ಲಿ ಉದ್ಭವಿಸಿರ್ತಕ್ಕಂಥ ಯುದ್ಧದ ಪರಿಣಾಮ ಆಟೋ ಡ್ರೈವರ್ಸ್ ಇರ್ಬೋದು, ಹಾಗೆ ಇನ್ನಿತರ ಜನಸಾಮಾನ್ಯರಿಗೆ ಸಾಕಷ್ಟು ಸಮಸ್ಯೆಗಳನ್ನ ಉದ್ಭವಿಸಿದೆ. ಜೊತೆಗೆ ಆಟೋ LPG ಸಿಗದೆ ಆಟೋ ಚಾಲಕರು ಕ್ಯೂ ನಿಲ್ಬೇಕಾದಂಥ ಪರಿಸ್ಥಿತಿಯು ಕೂಡ ನಿರ್ಮಾಣ ಆಗಿದೆ. ಇನ್ನೊಂದು ಕಡೆ ವಿಧಾನಸೌಧದಲ್ಲಿ ಸಭಾಧ್ಯಕ್ಷರ ಕಚೇರಿಯ ಮುಂಭಾಗ MLAಗಳ PAಗಳು ಕ್ಯೂ ನಿಂತಿದ್ದಾರೆ. ಯಾವ ಕಾರಣಕ್ಕಾಗಿ ಕ್ಯೂ
ನಿಂತಿರೋದು ಅಂತಂದ್ರೆ ನಾಳೆ ನಡೆಯುವಂತ ಚೆನ್ನೈ ಸೂಪರ್ ಕಿಂಗ್ಸ್ ಮತ್ತು RCB ನಡುವಿನ ಪಂದ್ಯದ ಟಿಕೆಟ್ಗಾಗಿ ಅಲ್ಲಿ PA ಕ್ಯೂ ನಿಲ್ಲಿಸಲಾಗಿದೆ. ಇತ್ತೀಚೆಗೆ ನಡೆದಿರ್ತಕ್ಕಂಥ ಬಜೆಟ್ ಅಧಿವೇಶನದ ವೇಳೆ ಶಾಸಕರು ಅಧಿವೇಶನದಲ್ಲಿಯೇ ಪ್ರಸ್ತಾಪವನ್ನು ಮಾಡಿದ್ರು, ನಮಗೆ ಟಿಕೆಟ್ ಅನ್ನು ಕೊಡಬೇಕು ಅನ್ನುವಂಥ ವಿಚಾರವಾಗಿ. ಆ ಪಕ್ಷ ಈ ಪಕ್ಷ ಇನ್ನೊಂದು ಪಕ್ಷ ಅಂತಲ್ಲ, ಎಲ್ಲಾ ಪಕ್ಷದ ಶಾಸಕರು ಕೂಡ ಈ ವಿಚಾರವಾಗಿ ಸಮ್ಮತಿಯನ್ನು ಸೂಚಿಸಿದ್ರು, ಜೊತೆಗೆ ಈ ವಿಚಾರವನ್ನ ಪ್ರಸ್ತಾಪ ಮಾಡಿದ್ರು. ಅಲ್ಲಿ ಸಭಾಧ್ಯಕ್ಷರು ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ ಪರಿಷತ್ನಲ್ಲಿ ಅಪಸ್ವರವನ್ನು ವ್ಯಕ್ತಪಡಿಸೋದು ಬಿಟ್ರೆ ಇನ್ನುಳಿದಂತೆ ಅಂದ್ರೆ ಈ ಬಿಜೆಪಿಯವರು ಇರ್ಬೋದು ಅಥವಾ ಕಾಂಗ್ರೆಸ್ನವರು ಇರ್ಬೋದು, ಹಾಗೆ JDS ಪಕ್ಷದ 3 ಪಕ್ಷದ ಶಾಸಕರು ಕೂಡ ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ ನಮಗೆ ಹಕ್ಕದು, ನಮ್ದು ಟಿಕೆಟ್ ಅನ್ನು ಕೊಡಬೇಕು ನಮಗೆ ಅನ್ನುವಂಥ ರೀತಿಯಲ್ಲಿ ಧ್ವನಿಯನ್ನ ಎತ್ತಿದ್ರು. ಈ ವಿಚಾರವಾಗಿ ಸಾರ್ವಜನಿಕ ವಲಯದಲ್ಲೂ ಕೂಡ ಸಾಕಷ್ಟು ಟೀಕೆಗಳು ವ್ಯಕ್ತವಾಗ್ತಾ ಇತ್ತು. ಜೊತೆಗೆ KSCA ಕೂಡ ಸರ್ಕಾರದ ಒಂದು ವಿಚಾರಕ್ಕೆ ಮಣಿದು ಈಗಾಗಲೇ 3 ಟಿಕೆಟ್ ಅನ್ನ ಕೊಡೋದಕ್ಕೆ ಈಗಾಗಲೇ ಸಿದ್ಧತೆಯನ್ನ ಮಾಡ್ಕೊಂಡಿದೆ. ಜೊತೆಗೆ ಈಗಾಗಲೇ ವಿತರಣೆಯನ್ನು ಕೂಡ ಮಾಡಲಾಗ್ತದೆ. ಇವತ್ತು ವಿಧಾನಸೌಧದಲ್ಲಿ ಸಭಾಧ್ಯಕ್ಷರ ಕಚೇರಿಯಲ್ಲಿಯೇ ಇವತ್ತು ಟಿಕೆಟ್ ಅನ್ನು ವಿತರಣೆ ಮಾಡಲಾಗ್ತದೆ. ಒಂದ್ ಕಡೆ ಸ್ಪೀಕರ್ ಕಚೇರಿಯಲ್ಲಿ ವಿತರಣೆ ಮಾಡ್ತಿದ್ದಾರೆ, ಇನ್ನೊಂದು ಕಡೆ ಸಭಾಧ್ಯಕ್ಷರ ಕಚೇರಿಯಲ್ಲಿಯೂ ಕೂಡ ಶಾಸಕರಿಗಾಗಿ ಟಿಕೆಟ್ಗಳನ್ನು ವಿತರಣೆ ಮಾಡಲಾಗ್ತದೆ. ಈ ಟಿಕೆಟ್ಗಾಗಿ ಶಾಸಕರ PA ಕ್ಯೂನಲ್ಲಿ ನಿಂತಿದ್ದಾರೆ. ಒಂದ್ ಕಡೆ ಕೊಲ್ಲಿ ರಾಷ್ಟ್ರದಲ್ಲಿ ನಡೆತಿರ್ತಕ್ಕಂಥ ಯುದ್ಧದ ಪರಿಣಾಮವಾಗಿ ಆಟೋ ಚಾಲಕರು ಆಟೋ LPGಗಾಗಿ ಪರಿತಪಿಸ್ತಾ ಇದ್ದಾರೆ. ಇನ್ನೊಂದು ಕಡೆ ಟಿಕೆಟ್ಗಾಗಿ MLAಗಳ PA ಕ್ಯೂ ನಿಲ್ಬೇಕಾದಂತ ಪರಿಸ್ಥಿತಿ ನಿರ್ಮಾಣ ಆಗಿದೆ. ಇದರನ್ನ ಎಲ್ಲೋ ಒಂದ್ ಕಡೆ ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ ಸಾರ್ವಜನಿಕ ವಲಯದಲ್ಲೂ ಕೂಡ ಸಾಕಷ್ಟು ಟೀಕೆಗಳು ವ್ಯಕ್ತವಾದರೂ ಕೂಡ MLAಗಳು ತಮ್ಮ ಹಕ್ಕು ಅನ್ನುವಂಥ ರೀತಿಯಲ್ಲಿ ಈ ಒಂದು IPL ಟಿಕೆಟ್ಗಾಗಿ ಅವರು ಪಣ ತೊಟ್ಟಂತೆ ಕಾಣಿಸ್ತದೆ. ಜನಸಾಮಾನ್ಯರ ಸಮಸ್ಯೆಯನ್ನು ಬಗೆಹರಿಸಬೇಕಿದ್ದಂತ ಜನಪ್ರತಿನಿಧಿಗಳು ಈ ರೀತಿಯಾಗಿ ಕ್ರಿಕೆಟ್ನ ವಿಚಾರಕ್ಕೆ ಸಂಬಂಧಪಟ್ಟಂತೆ ತಮ್ಮ ಹಕ್ಕನ್ನು ಚಲಾಯಿಸ್ತಾ ಇದ್ದಾರೆ. ಇನ್ನೊಂದು ಕಡೆ ಈ ವಿಚಾರವಾಗಿ ಮಾಜಿ CM ಆಗಿರತಕ್ಕಂತ ಸದಾನಂದ ಗೌಡರು ಕೂಡ ಆಕ್ಷೇಪವನ್ನು ವ್ಯಕ್ತಪಡಿಸಿದ್ದಾರೆ. ಕ್ರಿಕೆಟ್ನ ವಿಚಾರ ಯಾವ ಕಾರಣಕ್ಕಾಗಿ ಚರ್ಚೆ ಆಗಬೇಕಿತ್ತು ಅಂತಂದ್ರೆ RCB ವಿಜಯೋತ್ಸವದ ಸಂದರ್ಭದಲ್ಲಿ 11 ಜನ ಸಾವನ್ನಪ್ಪಿದ್ರಲ್ಲ, ಆ ವಿಚಾರವಾಗಿ ಇವರು ಸದನದಲ್ಲಿ ಚರ್ಚೆಯನ್ನು ಮಾಡಬೇಕಿತ್ತು. ಆ 11 ಜನರ ಸಾವಿಗೆ ಕಾರಣಕ್ಕಾಗಿ ಅಲ್ಲಿ ಚರ್ಚೆ ನಡೀಬೇಕಿತ್ತು. ಬದಲಾಗಿ ಇವರು IPL ಟಿಕೆಟ್ಗಾಗಿ ಚರ್ಚೆ ನಡೆಸಿದ್ರು ಅನ್ನುವಂಥ ರೀತಿಯಲ್ಲಿ ಆಕ್ಷೇಪವನ್ನು ಕೂಡ ವ್ಯಕ್ತಪಡಿಸಿದ್ದಾರೆ. ಈ ರೀತಿಯ ಭಿಕ್ಷೆ ಬೇಡುವಂತ ಪರಿಸ್ಥಿತಿಯನ್ನ ಯಾವುದೇ ರೀತಿಯ ಶಾಸಕರು ಮಾಡಬಾರ್ದಿತ್ತು ಅನ್ನುವಂಥ ರೀತಿಯಲ್ಲಿ ಆಕ್ಷೇಪವನ್ನು ಕೂಡ ವ್ಯಕ್ತಪಡಿಸಿದ್ದಾರೆ. ಜೊತೆಗೆ ಈಗಾಗಲೇ ಟಿಕೆಟ್ MLAಗಳಿಗೂ ಕೂಡ ಟಿಕೆಟ್ ಅನ್ನು ಕೊಡಬೇಕು ಅನ್ನುವಂಥ ವಿಚಾರಕ್ಕೆ ಸಂಬಂಧಪಟ್ಟಂತೆ ಸಾಕಷ್ಟು ಟೀಕೆಗಳು ಕೂಡ ವ್ಯಕ್ತವಾಗ್ತಾ ಇದೆ. ಜೊತೆಗೆ ಇತ್ತೀಚೆಗೆ ಮೀಮ್ಸ್ಗಳನ್ನು ಕೂಡ ಜನ ಮಾಡಿ ಹರಿಬಿಡ್ತಾ ಇದ್ರು ಇಂಟರ್ನೆಟ್ ನಲ್ಲಿ. ಅಂದ್ರೆ ಆ ರೀತಿಯಾಗಿ ಕರ್ನಾಟಕದ MLAಗಳ ಮಾನ ಮರ್ಯಾದೆಯು ಕೂಡ ಇಂಟರ್ನೆಟ್ ನಲ್ಲಿ ಹರಾಜಾಗ್ತದೆ. ಈ ರೀತಿಯ ಪರಿಸ್ಥಿತಿ ಉದ್ಭವಿಸಿದ್ರು ಕೂಡ ಇವತ್ತು ವಿಧಾನಸೌಧದಲ್ಲಿ ಕ್ಯೂ ನಿಂತಿರ್ತಕ್ಕಂಥದ್ದು ಸಾಕಷ್ಟು ಪ್ರಶ್ನೆಯನ್ನು ಹುಟ್ಟುಹಾಕಿದೆ. MLAಗಳ PA ಬೇರೆ ಮಾಡೋದಕ್ಕೆ ಬೇರೆ ಕೆಲಸಗಳಿಲ್ವಾ ಆಗಿದ್ರೆ ಅನ್ನುವಂಥ ರೀತಿಯಲ್ಲಿ ಕೂಡ ಪ್ರಶ್ನೆಗಳು ಉದ್ಭವಿಸ್ತಾ ಇದೆ. ಜನರ ಸಮಸ್ಯೆಯನ್ನ ಬಗೆಹರಿಸೋದಕ್ಕೋಸ್ಕರವಾಗಿ ಇವರು ಕ್ಯೂ ನಿಂತು ಇಲಾಖೆಗಳ ಮುಂದೆ ಕೆಲಸಗಳನ್ನು ಮಾಡಿಸ್ಕೊಳ್ಬೇಕಿತ್ತು. ಆದ್ರೆ ಅದರ ಬದಲಾಗಿ IPL ಟಿಕೆಟ್ಗಾಗಿ ತಮ್ಮ ಸರ್ಕಾರಿ PA ಕೂಡ ಇವತ್ತು ಅವರು ಕ್ಯೂನಲ್ಲಿ ನಿಂತಿರ್ತಕ್ಕಂಥದ್ದು ಕರ್ನಾಟಕದ ರಾಜಕಾರಣಕ್ಕೆ ಎಲ್ಲ ಒಂದ್ ಕಡೆ ಕಪ್ಪು ಚುಕ್ಕಿ ಅಂತ ಹೇಳ್ಬೋದು. ಧನುಶ್ರೀ ಪೂಜಾರಿ, ಥ್ಯಾಂಕ್ ಯು ಕಾರ್ತಿಕ್ ತಮ್ಮೆಲ್ಲ ಮಾಹಿತಿಗಾಗಿ. ಮಹಾಯುದ್ಧದಿಂದಾಗಿ ವಿಶ್ವದಾದ್ಯಂತ ಗ್ಯಾಸ್ ತಲ್ಲಣ. ಕರ್ನಾಟಕದಲ್ಲಿ ಆಟೋ ಗ್ಯಾಸ್ ಪೂರೈಕೆಯಲ್ಲಿ ಭಾರಿ ಪ್ರಮಾಣದಲ್ಲಿ ವ್ಯತ್ಯಯ ಉಂಟಾಗ್ತಿದೆ. ಆಟೋ ಚಾಲಕರು ಪರಿತಪಿಸ್ತಾ ಇದ್ದಾರೆ. 200-300 ರೂಪಾಯಿ ಆಟೋ ಗ್ಯಾಸ್ ಹಾಕಬೇಕು ಅಂತಂದ್ರೆ ಅವರು ಸುಮಾರು 5 ರಿಂದ 6 ಗಂಟೆ ಕ್ಯೂ ನಿಲ್ತಾ ಇದ್ದಾರೆ. ಅಂಥ ಪರಿಸ್ಥಿತಿ ಕರ್ನಾಟಕದಲ್ಲಿ ಆಗ್ತಾ ಇರೋದು. ಬೆಂಗಳೂರು ಸೇರಿದಂತೆ ರಾಜ್ಯಾದ್ಯಂತ ಚಾಲಕರು ಸಂಕಷ್ಟಕ್ಕೆ ಸಿಕ್ಕಾಕೊಂಡಿದ್ದಾರೆ. ಗ್ಯಾಸ್ ಬಂಕ್ಗಳ ಮುಂದೆ ಆಟೋ ಚಾಲಕರು ಕ್ಯೂ ನಿಂತಿದ್ದಾರೆ. ಎಷ್ಟು ಮಟ್ಟಿಗೆ ಅಂದ್ರೆ ಒಂದಲ್ಲ ಎರಡಲ್ಲ, ಬರೋಬ್ಬರಿ 5 ರಿಂದ 6 ಕಿಲೋಮೀಟರ್ ಗಟ್ಟಲೆ ಆಟೋ ಚಾಲಕರು ಕ್ಯೂ ನಿಂತಿರೋದು. LPG ಒಂದ್ ಕಡೆ ದುಬಾರಿ ಆಗ್ತಾ ಇದೆ. ಒಂದೊಂದು ಬಂಕ್ ನಲ್ಲಿ ಒಂದೊಂದು ರೇಟ್ ಅನ್ನ ಫಿಕ್ಸ್ ಮಾಡಲಾಗ್ತಾ ಇದೆ. ಕೆಲವರು ಬಂಕ್ ನ ಮಾಲೀಕರೇನಿದ್ದಾರೆ ಇದೇ ಸರಿಯಾದ ಸಮಯ ಅಂತ ಹೇಳ್ಕೊಂಡು ಒಂದೊಂದು ರೇಟ್ ಅನ್ನ ಫಿಕ್ಸ್ ಮಾಡ್ತಿದ್ದಾರೆ. ಒಂದ್ ಕಡೆ ಆಟೋ ಗ್ಯಾಸ್ ಇಲ್ಲ, ದುಡಿಮೆ ಇಲ್ಲ, ಜೀವನ ನಡೆಸೋದು ಕಷ್ಟ ಆಗ್ತಿದೆ ಅಂತ ಹೇಳ್ಕೊಂಡು ಅಳಲು ತೋಡ್ಕೊಳ್ತಿದ್ದಾರೆ. ಒಂದ್ ಕಡೆ ಆಟೋ ಪರ್ಚೇಸ್ ಮಾಡಿರ್ತಾರೆ, ಅದ್ರ ಜೊತೆಗೆ ಬೇರೆ ಬೇರೆ ಲೋನ್ಗಳಿರುತ್ತೆ, ಕಟ್ಟೋಕೆ ಆಗ್ತಿಲ್ಲ, EMI ಅನ್ನ, ಮನೆ ಬಾಡಿಗೆಯ ಹೊರೆ, ಮಕ್ಕಳ ಫೀಸ್ ಬೇರೆ ಕಟ್ಟಬೇಕು, ಕುಟುಂಬ ನಿರ್ವಹಣೆ ನಾವು ಮಾಡೋದು ಹೇಗೆ? ಹಾಗಾದ್ರೆ ದಿಕ್ಕು ತೋಚದೆ ಆಟೋ ಚಾಲಕರು ಕಂಗಾಲಾಗಿ ಹೋಗಿದ್ದಾರೆ. ಸರ್ಕಾರ ನೆರವಿಗೆ ಬರಲೇಬೇಕು ಅಂತ ಚಾಲಕರು ಆಗ್ರಹ ಮಾಡ್ತಿರೋದು. ಯಾಕಂದ್ರೆ ಚಾಲಕರಿಗೆ ಈ ಒಂದು ಆಟೋ ಚಾಲನೆ ಮಾಡಿನೇ ದುಡಿಮೆ ಅನ್ನುವಂಥದ್ದು ಬರುತ್ತೆ. ಒಂದಷ್ಟು ಕಮಿಟ್ಮೆಂಟ್ಸ್ ಅನ್ನುವಂಥದ್ದು ಇದ್ದೇ ಇರುತ್ತೆ ಅವರಿಗೆ. EMI ಕಟ್ಟಬೇಕು, ಆಟೋ ಲೋನ್ ಕಟ್ಟಬೇಕು, ಮಕ್ಕಳ ಎಜುಕೇಷನ್ ಫೀಸನ್ನು ಕಟ್ಟಬೇಕು, ಮನೆಗೆ ದಿನಸಿ ಐಟಮ್ಸ್ಗಳನ್ನು ತರಬೇಕು, ಗ್ರೋಸರೀಸ್ಗಳನ್ನು ತರಬೇಕು. ಈ ರೀತಿ ದಿನದ ದುಡಿಮೆಯಲ್ಲಿ ಅರ್ಧ ದುಡ್ಡು ಏನಿದೆ ಮನೇಲಿ ಖರ್ಚಿಗೆ ಅಂತಲೇ ಹೋಗ್ಬಿರುತ್ತೆ. ಇನ್ನು ಉಳಿದದ್ದು EMI, ಮಕ್ಕಳ ಖರ್ಚು, ಇನ್ನೊಂದು ಮತ್ತೊಂದಂತ ಹೋಗುತ್ತೆ. ಸೊ ಪ್ರತಿದಿನ ಹೇಗೆ ಅವರು ದುಡಿತಾರೆ ನೋಡಿ, ಆ ದುಡಿಮೆಯಿಂದನೇ ಅವರ ಜೀವನ ಮುಂದುವರಿಬೇಕು ಅನ್ನುವಂತಹ ಸಂದರ್ಭದಲ್ಲಿ ಸರ್ಕಾರ ಇತ್ತ ಗಮನ ಕೊಡ್ತಿಲ್ಲ ಅಂತಂದ್ರೆ ನಿಜವಾಗ್ಲೂ ವಿಪರ್ಯಾಸದ ಸಂಗತಿ. ಹೌದು,
ನೀವು ಸ್ಕ್ರೀನಲ್ಲಿ ನೋಡ್ತಾ ಇರಬಹುದು ಯಾವ ರೀತಿ ಆಟೋ ಚಾಲಕರು ಕಾರವಾರದಲ್ಲಿ ಪ್ರತಿಭಟನೆ ಮಾಡ್ತಾ ಇದ್ದಾರೆ ಅಂತ. ಯಾಕಂದ್ರೆ ಕಾರವಾರದಲ್ಲೂ ಕೂಡ ಸಮಸ್ಯೆ ಆಗ್ತಿದೆ ಆಟೋ ಚಾಲಕರಿಗೆ. ಗ್ಯಾಸ್ ಸಿಗದೆ ಪರದಾಟ ಆಗ್ತಿರುವಂಥದ್ದು ಯಾದಗಿರಿಯ ದೃಶ್ಯಾವಳಿಯನ್ನ ನೀವು ಸ್ಕ್ರೀನಲ್ಲಿ ನೋಡ್ತಾ ಇದ್ರೆ. ಅದ್ರ ಜೊತೆಗೆ ಕಲಬುರಗಿಯಲ್ಲಿ ಯಾವ ರೀತಿ ಕ್ಯೂ ನಿಂತಿದ್ದಾರೆ ಆಟೋ ಚಾಲಕರು. ಒಂದು 300-400 ರೂಪಾಯಿ ಗ್ಯಾಸ್ ಹಾಕಬೇಕು ಅಂತಂದ್ರೆ 5 ರಿಂದ 6 ಗಂಟೆ ಕ್ಯೂ ನಿಲ್ಬೇಕು. ಮೈಸೂರಿನಲ್ಲೂ ಕೂಡ ಬಿಸಿಲು ಅಂತಾನೂ ಕೂಡ ಲೆಕ್ಕಿಸದೆ ಆಟೋ ಚಾಲಕರು ಕ್ಯೂನಲ್ಲಿ ನಿಂತ್ಕೊಂಡು ಗ್ಯಾಸ್ ಅನ್ನು ತುಂಬಿಸ್ತಾ ಇದ್ದಾರೆ. ಪ್ರತಿಯೊಂದು ಜಿಲ್ಲೆಯ ದೃಶ್ಯಾವಳಿಯನ್ನ ನಾವು ಸ್ಕ್ರೀನ್ನಲ್ಲಿ ತೋರಿಸ್ತಾ ಇದ್ದೀವಿ. ಬೆಂಗಳೂರಿನಲ್ಲಿ ಆಟೋ ಚಾಲಕರ ಪರದಾಟ ಹೇಗಿದೆ, ಏನೆಲ್ಲ ಸಮಸ್ಯೆಯನ್ನ ಅನುಭವಿಸುತ್ತಿದ್ದಾರೆ, ನ್ಯೂಸ್ 18 ಜೊತೆ ಮಾತನಾಡಿದ್ದಾರೆ, ನೋಡೋಣ ಬನ್ನಿ. ಸರ್ ಗ್ಯಾಸ್ ಸಿಗ್ತಾ ಇದೆ, ಒಂದಕ್ಕೆ ಡಬಲ್ 60 ರೂಪಾಯಿ ಇರೋದು ಇವಾಗ ಬಂದು 60 ರೂಪಾಯಿ ಇರೋದು 105 ರೂಪಾಯಿ ಮಾಡ್ತಾವ್ರೆ. ಏನು ಮಾಡೋದು ಹೇಳಿ, ಗ್ಯಾಸ್ ಖಾಲಿ ಆಯಿತು. ಈಗ ಪುನಃ ಬಂದಿದ್ದೀವಿ, 400 ರೂಪಾಯಿಗೆ ಹಾಕ್ಸ್ಕೊಯ್ತೀವಿ, ಸಾಯಂಕಾಲ ಗಂಟೆ ಒಂದು 600 ರೂಪಾಯಿ ದುಡಿತೀವಿ. ಊಟದ ಖರ್ಚು 100 ರೂಪಾಯಿ ಆಯ್ತದೆ. 100 ರೂಪಾಯಿ ಮನೆಗೆ ತಗೋಗಿ ಏನು ಮಾಡೋದು ಸರ್ ನಾವು? ಇಲ್ಲಿ ಹಾಕ್ತಾ ಇದ್ದಾರೆ, ಮುಂದೆ ಯಾವ ಕಡೆನೂ ಇಲ್ಲ. ಒಂದು 2 ಕಿಲೋಮೀಟ್ರ್ 3 ಕಿಲೋಮೀಟ್ರು ಕ್ಯೂ ಇದೆ ಗ್ಯಾಸ್ಗೆ. ಹೊಟ್ಟೆಪಾಡು ಏನು ಮಾಡೋಣ, ಕ್ಯೂ ಅಲ್ಲಿ ನಿಂತಿದ್ದೀವಿ. ಅವ್ರು ಹಾಕೋಷ್ಟು ಹಾಕ್ಸ್ಕೊಂಡು ಹೋಗ್ಬೇಕಷ್ಟೇ. ನಾವು ಬಾಡಿಗೆ ಅಂತೂ ಓಡಿಸೋಕ್ಕಾಗ್ತಾ ಇಲ್ಲ. ನೋಡಿ ಪ್ಯಾಸೆಂಜರ್ ಎಲ್ಲ 10 ರೂಪಾಯಿ ಮೇಲೆ ಜಾಸ್ತಿ ಕೊಡಲ್ಲ ಅಂತಾರೆ. ಏನು ಮಾಡೋದ? ಪರಿಸ್ಥಿತಿ ಹದಗೆಟ್ಟೋಗಿದೆ. ದಯವಿಟ್ಟು ರಾಜ್ಯ ಸರ್ಕಾರ ಇದಕ್ಕೆಲ್ಲ ಪರಿಹಾರ ಕೊಡಬೇಕು ಆಟೋ ಡ್ರೈವರ್ಗಳಿಗೆ. ಇಲ್ಲ ಅಂದರೆ ಊರು ಬಿಟ್ಟು ಹೋಗ್ಬೇಕು. 2 ಸೀಮೆ ಹಸ ಕೊಡಿಸ್ಬಿಡಕ್ಕೆ ಹೇಳ್ಬಿಡಿ ರಾಜ್ಯ ಸರ್ಕಾರಕ್ಕೆ. ಹಾಲು ಕರ್ಕೊಂಡು ಇಡ್ತೀವಿ ಅಂತಾಗೆ ನೆಮ್ಮದಿಗೆ ಜೀವನನೇ ಮಾಡೋಕ್ಕಾಯ್ತಲ್ಲ, ಹಿಂಸೆ ಆಗ್ಬಿಟ್ಟೈತಿ. ಈಗ ಇವಾಗ ಗ್ಯಾಸ್ ರೇಟ್ 105 ರೂಪಾಯಿ ಆದರೆ ನಾವು ಎಲ್ಲಿಂದ ಜೀವನ ಮಾಡೋದ? 80 ರೂಪಾಯಿ ಐತಿ. ಇವಾಗ ಹಾಕ್ತಾನೋ ಹಾಕಲ್ವ ಅದು ಗೊತ್ತಿಲ್ಲ ನನಗೆ. ನಮ್ಮ ಕಷ್ಟ ನಮಗೆ. ಹೆಂಡತಿ ಮಕ್ಕಳು ಸಾಕಾಯ್ತಲ್ಲ, ಹೆಂಡತಿ ಮಕ್ಕಳು ದುಡ್ಕೋಗಿ ಕೊಟ್ರೆ ಜೀವನ. ದುಡ್ಕೋಗಿ ಕೊಡಲಿಲ್ಲ ಅಂದ್ರೆ ಯಾರು ಕೊಡ್ತಾರೆ? ಅನ್ನ ಹಾಕ್ತಾರೆ. ಫೋನ್ ಪೇ ಮಾಡಿಸ್ಕೊತ ಇಲ್ಲ, ಮನೆಯಿಂದ ಮಾಡೋದು. 80 ರೂಪಾಯಿ ಐತಿ ಅಷ್ಟೇ. ನಾನು ಹಾಕ್ಸ್ತೀನಿ ಬಾಪ, 35 ತಗೋ, 1 ಲೀಟ್ರ್ ಹಾಕ್ಸ್ಕೊತೀನಿ. ಕಷ್ಟ ನಮಗೆ. ರಾಜ್ಯ ಸರ್ಕಾರ ದಯವಿಟ್ಟು ಇದಕ್ಕೆಲ್ಲ ಒಂದು ಪರಿಹಾರ ಕೊಡ್ಬೇಕು ಅಷ್ಟೇ ನಾವು ಕೇಳ್ಕೊಳ್ಳೋದು. ಒಂದು ಬೆಳಗ್ಗೆ ಬಂದರೆ ಇವರು ಸಿಗ್ತಾರೆ, ಬಟ್ ನೈಟ್ ಅನ್ಲೋಡ್ ಆಗಿದ್ರೆ ಇವರು ಬೆಳಗ್ಗೆ ಹಾಕ್ಬಿಡ್ತಾರೆ ಪಾಪ. ಏನೋ 1-2 ಅವರ್ ಪಾಪ ನೈಟ್ ಡ್ಯೂಟಿ ಮಾಡ್ತಾರಲ್ಲ ಅವರೆಲ್ಲ, ಅದಕ್ಕೋಸ್ಕರ 1-2 ಅವರ್ ಇದು ಮಾಡ್ತಾರೆ ಅಷ್ಟೇ, ಬೇರೆ ಏನಿಲ್ಲ. ಬಟ್ 4 ಅವ್ರು ಕಾಯ್ತಾ ಇದ್ದಾರೆ. ಅವರು ಪಾಪ ನಿದ್ದೆ ಬಂದು ಕೆಲಸ ಮಾಡ್ಬೇಕಲ್ಲ. ಎಲ್ಲರೂ ಅವ್ರವ್ರ ಹೊಟ್ಟೆಪಾಡು, ಅವ್ರ ಹೆಂಡತಿ ಮಕ್ಕಳು ಏನು ಮಾಡ್ತಾರೆ ಹೇಳಿ ಪಾಪ. ನಾವೇನೋ ಒಂದಿನ ಅಂದರೆ ಒಂದು ಊಟ ಹಂಚ್ಕೊಬೋದು, ಈ ಕಷ್ಟ ಹಂಚೋಕ್ಕಾಗಲ್ಲ. ದೇವರು ಎಲ್ಲರಿಗೂ ಒಳ್ಳೇದಾಗಬೇಕು. ಈ ನಮ್ದು ಮುಖ್ಯಮಂತ್ರಿ ಆಗಲಿ ಎಲ್ಲರೂ ಆಗಲಿ ಏನೋ ಅವ್ರಿಗೆಲ್ಲ ಪರಿಸ್ಥಿತಿ ಒಂದು ಇದು ಮಾಡ್ಬೇಕು, ಅನುಕೂಲ ಮಾಡಬೇಕು. ಇಲ್ಲೆಲ್ಲ ಪಾಪ ಕಷ್ಟಪಟ್ಟು ನಿಂತಿರ್ತಾರೆ. ಅವ್ರವ್ರ ಮನೇಲಿ ಏನೇನು ಕಷ್ಟ ಇರ್ತದೆ ಯಾರಿಗೆ ಗೊತ್ತಿಲ್ಲ. ರಾಜಕೀಯ ಮಾಡೋರು ಮಾಡ್ತಾ ಇರ್ತಾರೆ, ಬಟ್ ಅವರು ಇನ್ನೊಬ್ರು ಕಷ್ಟ ನೋಡ್ಬೇಕಷ್ಟೇ. ಇದ್ರು ಇವಾಗ ಗ್ಯಾಸ್ ಹಾಕೋರು ಬಿಸ್ನೆಸ್ ಎಲ್ಲ ಹೊಂಟೈತಲ್ಲ. ನಮ್ಗೆ ಬೆಳಗ್ಗೆಯಿಂದ ಒಂದು 10 ಗಂಟೆವರೆಗೂ ಬಿಸ್ನೆಸ್ ಅಷ್ಟೇ. ಅದ್ಮೇಲೆ ಬಾಡಿಗೆ ಸಿಗೋದಿಲ್ಲ. ಇಲ್ಲಿ ಹೋದಿ ಇಷ್ಟೊತ್ತಿಗೆ ಹಾಕೊಂಡು ಹೋದ್ರೆ ಯಾವ್ದು ಸಿಗೋದಿಲ್ಲ. ಇದ್ರ ಬಗ್ಗೆ ಹೆಚ್ಚಿನ ಮಾಹಿತಿ ನೀಡ್ತಾ ಹೋಗ್ತಾರೆ ನಮ್ಮ ಪ್ರತಿನಿಧಿ ಗಂಗಾಧರ್. ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ರೆ. ಗಂಗಾಧರ್, ಯಾವಾಗ ಗ್ಯಾಸ್ ಅಭಾವ ಶುರುವಾಗುತ್ತೆ ನೋಡಿ ಎಲ್ಲರೂ ಕೂಡ ಪ್ಯಾನಿಕ್ ಆಗ್ತಾರೆ. ಹೋಟೆಲ್ಗೆ ದೊಡ್ಡ ಸಮಸ್ಯೆ ಆಗುತ್ತೆ ಅಂತ ಹೇಳ್ತಾರೆ. ಹೋಟೆಲ್ ಪಿಜಿಯ ಸಮಸ್ಯೆಗೆ ಒಂದು ಪರಿಹಾರವನ್ನು ಸರ್ಕಾರ ಕಂಡು ಹಿಡಿದಿದೆ. ಬಟ್ ಆಟೋ ಚಾಲಕರ ಗೋಳು ಯಾರೂ ಕೂಡ ಕೇಳ್ತಿಲ್ಲ. ಅದು ವಿಪರ್ಯಾಸದ ಸಂಗತಿ. ಸದ್ಯಕ್ಕೆ ಬೆಂಗಳೂರಿನಲ್ಲಿ ಯಾವ ರೀತಿ ಆಟೋ ಚಾಲಕರು ಸಮಸ್ಯೆಯನ್ನು ಎದುರಿಸ್ತಿದ್ದಾರೆ, ಯಾವ ರೀತಿ ಸಂಕಷ್ಟ ಎದುರಾಗಿದೆ, ಯಾವ ರೀತಿ ಕ್ಯೂಗಳು ನಿಂತಿವೆ ಅಂತ. ತನುಶ್ರೀ, ಕಳೆದ 15 ದಿನಗಳಿಂದಲೂ ಕೂಡ ಆಟೋ ಚಾಲಕರು ಈ ಒಂದು ಗ್ಯಾಸ್ಗೋಸ್ಕರ ಪರದಾಡುವಂತಹ ಸ್ಥಿತಿ ಇದೆ. ಪ್ರತಿನಿತ್ಯ ರಾತ್ರಿ ಹಗಲು ಬಂದು ಬಂಕ್ಗಳ ಬಳಿ ಕಾದ್ರೂ ಸಹ ಗಂಟೆಗಟ್ಟಲೆ ಅವ್ರಿಗೆ ಗ್ಯಾಸ್ ಸಿಗ್ತಾ ಇಲ್ಲ. ನಾವೀಗ ಚಾಮರಾಜಪೇಟೆಯ LPGಯ ಒಂದು ಗ್ಯಾಸ್ ಬಂಕ್ ಬಳಿ ಇದ್ದೇವೆ. ಇಲ್ಲಿ ನೋಡ್ಬೋದು, ಈಗ ಒಂದು ಬೆಳಗ್ಗೆಯಿಂದ ಕಾದಂಥ ಆಟೋಗಳು ಇಲ್ಲಿ ಆಟೋಗಳನ್ನು ಸೈಡ್ಗೆ ಹಾಕಿ ಚಾಲಕರೇ ಈಗ ಹೊರಟೋಗಿರುವಂಥದ್ದು. ಅದು ಯಾವಾಗ ಬರ್ತಾರೋ ಬರಲಿ ಅಂತೇಳಿ ಅವರು ಇಲ್ಲಿ ಆಟೋಗಳನ್ನು ಹಾಕಿ ಹೋಗಿದ್ದಾರೆ. ಯಾಕಂದರೆ ದಿನಜೀವನ ಮಾಡುವಂಥವ್ರಿಗೆ ತುಂಬ ಕಷ್ಟಕರವಾಗ್ತಾ ಇರುವಂಥದ್ದು. ಈ ಆಟೋ ಗ್ಯಾಸ್ ಸಿಗ್ತಾ ಇಲ್ಲ ನಮಗೆ, ಇದರಿಂದ ಸಮಸ್ಯೆ ಪರದಾಡುವಂಥ ಸ್ಥಿತಿ ಇದೆ. ಈ ಬಗ್ಗೆ ರಾಜಕೀಯ ವ್ಯಕ್ತಿಗಳು ಯಾರು ಕೂಡ ಮಾತಾಡ್ತಾ ಇಲ್ಲ ಅನ್ನೋ ಬಗ್ಗೆ ಒಂದು ಅಸಮಾಧಾನವನ್ನು ವ್ಯಕ್ತಪಡಿಸ್ತಾ ಇರುವಂಥದ್ದು. ಬರುವಂಥದ್ದು ನೋಡಿಕೊಂಡು ವಾಪಸ್ ಹೋಗುವಂಥ ಕೆಲಸವನ್ನು ಆಟೋ ಚಾಲಕರು ಮಾಡ್ತಾ ಇದ್ದಾರೆ. ಆಟೋ ಚಾಲಕರಿಗೆ ಗ್ಯಾಸ್ ಸಿಗದೆ ಪ್ರತಿನಿತ್ಯ ಕೂಡ ಪರದಾಡುವಂಥ ಒಂದು ಸ್ಥಿತಿ ಇರುವಂಥದ್ದು. ಚಾಲಕರು ಇದ್ದಾರೆ, ಅವರನ್ನೇ ಮಾತಾಡಿಸ್ತೀನಿ. ಇಲ್ಲಿ ನಿಂತ್ಕೊಂಡಿದ್ದಾರೆ, ಬೆಳಗ್ಗೆಯಿಂದ ಕೂಡ ಕಾಯ್ತಾ ಇರುವಂಥದ್ದು. ಗ್ಯಾಸ್ ಸಿಗ್ತಾ ಇಲ್ಲ ಅಂತೇಳಿ ಅವ್ರನ್ನೇ ಕೇಳ್ತೀನಿ. ಸರ್, ಎಷ್ಟೊತ್ತಿಗೆ ಬಂದರೆ ಇಲ್ಲಿ ಕಾಯೋಕೆ? ಏನು ಸಮಸ್ಯೆ ಆಗಿದೆ ನಿಮಗೆ ನಿಜವಾಗ್ಲೂ ಅಂತ? ಸರ್, ಈಗ 1 ಅವರಿಂದ ನಾನು ವೆಯ್ಟ್ ಮಾಡ್ತಾ ಇದ್ದೀನಿ. ನನಗೆ ಯಾವುದು ಗ್ಯಾಸು ಸಿಗುತ್ತೆ ಸಿಗಲ್ಲ ಅನ್ನೋದು ಯಾವುದು ಗ್ಯಾರಂಟಿ ನಂಗೆ ಗೊತ್ತಾಗ್ತಾ ಇಲ್ಲ. ಇದ್ರ ಬಗ್ಗೆ ನಾವು ಯಾವ ಥರ ಕಂಪ್ಲೇಂಟ್ ಮಾಡಬೇಕು ಅಂತ ನಮಗೂ ಅರ್ಥ ಆಗ್ತಾ ಇಲ್ಲ. ಏನನ್ನ ಮಾತಾಡೋಕೆ ಹೋದರೆ ಏನೇನು ಹೇಳಿದ್ರೆ ಹೋಗಿ ಮುಂದೆ ಅಂತಾರೆ ಅಷ್ಟೇ. ಈಗ ಪ್ರಮುಖವಾಗಿ ಇಲ್ಲಿ ರಾಜಕಾರಣಿಗಳು ನಾಳೆ ಮ್ಯಾಚ್ ಇರೋದು, IPL ಮ್ಯಾಚ್ ಇದೆ. ಅವ್ರು ಹೋಗಿ ಎಲ್ಲರೂ ಟಿಕೆಟ್ಗೋಸ್ಕರ ವಿಧಾನಸೌಧದಲ್ಲಿ ಹೋಗಿ ಟಿಕೆಟ್ ಬೇಕು ಅಂತೇಳಿ PAಗಳ ಕ್ಯೂ ನಿಂತಿದ್ದಾರೆ. ಆದರೆ ನಿಮ್ಮ ಆಟೋ ಚಾಲಕರ ಬಗ್ಗೆ ನಿಮಗೆ ಮಾತಾಡ್ತಾ ಇಲ್ಲ. ಸರ್, ಅವ್ರಿಗೊಂದು ಲೈಕ್ ಕೊಡಿ ಸರ್, ಅವ್ರಿಗೆ ಆಟೋದವ್ರಿಗೆ. ಅವ್ರಿಗೂ ಅಲ್ಲ ಎಲ್ಲರಿಗೂ. ಎಸ್, ಈಗ ಆಟೋ ಚಾಲಕರಿದ್ದಾರೆ, ಮತ್ತೊಬ್ರು ಅವರನ್ನು ಮಾತಾಡ್ತೀನಿ. ಹೇಳಿ ಸರ್. ಅಲ್ಲಿಂದ
ಮೆಜೆಸ್ಟಿಕ್ಕಿಂದ ಖಾಲಿ ಬಂದೆ, ಗ್ಯಾಸ್ ಐತೆ ಅಂತ. ಇಲ್ಲಿ ಗ್ಯಾಸೇ ಇಲ್ಲ. ಎಷ್ಟು ಬೇಜಾಗುತ್ತೆ. 10 ಬಂಕ್ ನೋಡಿ ಬೆಳಗ್ಗೆಯಿಂದ, ಎಲ್ಲೂ ಸಿಗ್ತಾನೆ ಇಲ್ಲ. ನನಗೆ ತಲೆ ಕೆಳಾಡ್ದಾಗೈತೆ. ಅದು ಬಂಕ್ ಹೋದರೆ 200-300 ರೂಪಾಯಿ ಹಾಕ್ತಾರೆ, ಜಾಸ್ತಿ ಹಾಕೋದೇ ಇಲ್ಲ. ಏನಪ್ಪ 200-300 ಹಾಕ್ಸ್ಕೊಂಡು ಎಲ್ಲಪ್ಪ ದುಡಿಕಾಗುತ್ತೆ. ತುಂಬ ಹಣ ಈ ಥರ ಕಷ್ಟ. ಈ ಥರ ಸಮಸ್ಯೆಗಳಾದರೆ ಹೇಗೆ ಪರಿಹಾರ ಅಂತೇಳಿ ರಾಜಕಾರಣಿಗಳು ಕೂಡ ಯಾರು ಇದ್ರ ಬಗ್ಗೆ ಮಾತಾಡ್ತಾ ಇಲ್ಲ. ಅಣ್ಣ ನಮ್ಮ ಬಗ್ಗೆ ಯಾರು ಯೋಚನೆ ಮಾಡೋದೇ ಬಿಡೋಣ. ಇಲ್ಲಿ ವಿಧಾನಸೌಧದಲ್ಲಿ ಕ್ಯೂ ನಿಂತಾರೆ, ನಾಳೆ ಮ್ಯಾಚ್ ಇದೆ, ಟಿಕೆಟ್ ಬೇಕು ಅಂತ ಪಿ ಎಗಳು ಕ್ಯೂ ನಿಂತಾರೆ, ಹೋಗಿ MLA PAಗಳು. ನಿಮ್ಮ ಒಂದು ಸಮಸ್ಯೆ ಗ್ಯಾಸ್ ಬಗ್ಗೆ ಯಾರು ಮಾತಾಡ್ತಾ ಇಲ್ಲ. ಯಾರು ಮಾತಾಡಲ್ಲ ಅಣ್ಣ. ಅಣ್ಣ ಯಾರು ಮಾತಾಡಲ್ಲ, ಯಾಕಂದ್ರೆ ಬಡವರಾಗಿ ಇರ್ತಾರೆ. ಸರ್ ವಿಧಾನಸೌಧಕ್ಕೆ ಬಾಡಿಗೆ ಬರಲ್ಲ ಅಂದರೆ ಏನಕ್ಕೆ ಬರಲ್ಲ ಅಂತ ಕೇಳ್ತಾರೆ. ನಮ್ಮ ಗ್ಯಾಸ್ ಇಲ್ಲ, ನಾವು ಹೆಂಗೆ ವಿಧಾನಸೌಧಕ್ಕೆ ಹೋಗೋಣ? ಸರ್ ಎಷ್ಟೊತ್ತಿಂದ ಕಾಯ್ತಾ ಇದ್ದೀರಿ ನೀವು? ಸರ್ ಬೆಂಗಳೂರೇ ಸುತ್ಕೊ ಬಂದಿದ್ದೀನಿ, ಎಲ್ಲೂ ಗ್ಯಾಸ್ ಸಿಗ್ತಾ ಇಲ್ಲ, ಫುಲ್ ಅಭಾವ ಆಗಿದೆ. ಕೆಲವು ಬಂಕಲ್ಲಿ ಸಿಕ್ಕಾಪಟ್ಟೆ ರೇಟು 110-120 ರೂಪಾಯಿ ಮಾಡ್ತಾ ಇದ್ದಾರೆ, ಯಥೇಚ್ಛವಾಗಿ ಮನಸ್ಸು ಹಚ್ಚಿ. ಆದರೆ ಸಿಗ್ತಾ ಇಲ್ಲ ಗ್ಯಾಸ್, ಎಲ್ಲ ಬಂಕಲ್ಲೂ ಸಿಗ್ತಾ ಇಲ್ಲ ಸರ್. ಇಲ್ಲಿ ಯಾವ ಓಡಾಡ್ಕೊಂಡು ಬಂದಿದೆ ಸರ್? ಎಷ್ಟು ಬಂಕ್ಗಳಿಗೆ ಹೋಗಿದ್ದೀರಾ? ಮಲ್ಲೇಶ್ವರಂ ಹಿಂಗೆಲ್ಲ ಬಂದಿದ್ದೀನಿ, ಶೇಷಾದ್ರಿಪುರಂ ಹೋಗಿದ್ದೀನಿ, ಸೀತಾ ಸರ್ಕಲ್ ಹೋಗಿದ್ದೀನಿ, ಅಲ್ಲೂ ಇಲ್ಲ, ಎಲ್ಲೂ ಸಿಗ್ತಾ ಇಲ್ಲ, ಫುಲ್ ಅಭಾವ ಆಗಿದೆ. ನೋಡಲ್ಲ ಧನುಶ್ರೀ, ಅಂದರೆ ಎಲ್ಲ ಆಟೋ ಚಾಲಕರ ಆಕ್ರೋಶ ಇದೇ ಆಗಿರುವಂಥದ್ದು. ನಾವು ಇಷ್ಟೆಲ್ಲ ಸಮಸ್ಯೆಗಳಿಂದ ಪರದಾಡ್ತಾ ಇದ್ದೀವಿ, ಆದರೆ ನಮಗೆ ಗ್ಯಾಸ್ ಸಿಗ್ತಾ ಇಲ್ಲ, ಯಾರು ಕೂಡ ಧ್ವನಿ ಎತ್ತಾ ಇಲ್ಲ, ಯಾರೂ ಮಾತಾಡೋದಿಲ್ಲ. ನಮ್ಮ ಮನೆ ಹಬ್ಬರ ಅನುಭವಿಸಬೇಕು ಅನ್ನೋ ನಿಟ್ಟಿನಲ್ಲಿ ತುಂಬ ಒಂದು ತೀವ್ರ ಬೇಸರವನ್ನು ವ್ಯಕ್ತಪಡಿಸ್ತಾ ಇರುವಂಥದ್ದು ಧನುಶ್ರೀ. ಥ್ಯಾಂಕ್ ಯು ಗಂಗಾಧರ್ ತಮ್ಮೆಲ್ಲ ಮಾಹಿತಿಗಾಗಿ. ಹುಬ್ಬಳ್ಳಿಯ ಲವ್ ಜಿಹಾದ್ ಪ್ರಕರಣಕ್ಕೆ ಟ್ವಿಸ್ಟ್ ಸಿಗ್ತಾ ಇದೆ. ಆರೋಪಿ ಸಮೀರ್ನ ಕರಾಳ ದಂಧೆ ಬಯಲಾಗಿದೆ. ಈ ಲವ್ ಜಿಹಾದ್ ಪ್ರಕರಣ, ಹುಬ್ಬಳ್ಳಿಯಲ್ಲಿ ನಡೆದಿರುವಂತಹ ಪ್ರಕರಣಕ್ಕೆ ಟ್ವಿಸ್ಟ್ ಸಿಗ್ತಾ ಇರೋದು. ಈ ಆರೋಪಿ ಸಮೀರ್ ಏನಿದ್ದಾನೆ, ಈತನ ಕರಾಳ ದಂಧೆ ಬಯಲಾಗಿದೆ. ಸಮೀರ್ ಮೊಬೈಲ್ ಅನ್ನ ಪೊಲೀಸರು ವಶಕ್ಕೆ ಪಡ್ಕೊಂಡಿದ್ರು, ಒಂದಷ್ಟು ತಲಾಶ್ ನಡೆಸ್ತಾ ಇದ್ರು. ಈ ಸಂದರ್ಭದಲ್ಲಿ ಹಲವು ವಿಡಿಯೋಗಳು ಪತ್ತೆಯಾಗಿದೆ. ಅತ್ಯಾಚಾರವೆಸಗಿ ಗರ್ಭಪಾತ ಮಾಡಿಸಿರುವಂತಹ ವಿಡಿಯೋ ಈಗ ಪತ್ತೆಯಾಗಿರೋದು. ಅತ್ಯಾಚಾರ ಮಾಡ್ತಾನೆ, ಅದಾದ ಮೇಲೆ ಗರ್ಭಪಾತ ಕೂಡ ಮಾಡಿಸ್ತಾನೆ. ಗರ್ಭಪಾತ ಮಾತ್ರೆ ಕೊಡ್ತಿದ್ದ ಸಮೀರ್ ಸಂತ್ರಸ್ತೆ ಗರ್ಭಪಾತ ಮಾತ್ರೆಯನ್ನ ಕೊಟ್ಟಿರ್ತಾನೆ. ಈ ಸಮೀರ್ ಅನ್ನುವಾತ ಆ ಸಂತ್ರಸ್ತೆಗೆ ಮಾತ್ರೆ ಕೊಟ್ಟು ಗರ್ಭಪಾತ ಮಾಡಿಸಿದ್ದಂತೆ. ಈ ವಿಡಿಯೋದಲ್ಲಿ ನೀವು ಸ್ಕ್ರೀನಲ್ಲಿ ನೋಡ್ತಾ ಇರ್ತೀರಾ. ಅವನಿಗೆ ಪ್ರೂಫ್ ಬೇಕಂತೆ, ಲೈಂಗಿಕ ದೌರ್ಜನ್ಯ ಎಸಗೋದು ಬೇರೆ, ಅದಾದ ಮೇಲೆ ಆ ಮಾತ್ರೆಯನ್ನು ನೀನು ತೆಗೆದುಕೊಂಡಿದ್ದೀಯಾ ಇಲ್ವಾ, ನಂಗೆ ವಿಡಿಯೋ ಮೂಲಕ ತೋರಿಸು ಅಂತ ಹೇಳ್ತಿದ್ದಂತೆ. ಹುಬ್ಬಳ್ಳಿಯ ಜಿಮ್ ಟ್ರೈನರ್ ಲವ್ ಜಿಹಾದ್ ಪ್ರಕರಣಕ್ಕೆ ಸಂಬಂಧಪಟ್ಟ ಹಾಗೆ ಆರೋಪಿ ಸಮೀರ್ ವಿರುದ್ಧ ರೇಪ್ ಕೇಸ್ ದಾಖಲಾಗಿದೆ. ಈಗಾಗಲೇ ಸಂತ್ರಸ್ತೆ ಒಂದಷ್ಟು ಸ್ಟೇಟ್ಮೆಂಟ್ ಕೂಡ ಕೊಟ್ಟಿದ್ದಾಳೆ. ಹುಬ್ಬಳ್ಳಿಯ ವಿದ್ಯಾನಗರ ಠಾಣೆಯಲ್ಲಿ ಪ್ರಕರಣ ದಾಖಲಾಗಿರೋದು. ಸಂತ್ರಸ್ತೆಗೆ ಕಿಮ್ಸ್ ಆಸ್ಪತ್ರೆಯಲ್ಲಿ ಮೆಡಿಕಲ್ ಪರೀಕ್ಷೆ ಮಾಡಲಾಗ್ತಿದೆ. ಮೆಡಿಕಲ್ ಟೆಸ್ಟ್ ನಂತರ ತಜ್ಞರ ವೈದ್ಯರಿಂದ ಕೌನ್ಸೆಲಿಂಗ್ ಕೂಡ ಆಗುತ್ತೆ. ಆರೋಪಿ ಸಮೀರ್ ಕೊಟ್ಟ ದೂರಿನ ಬಗ್ಗೆಯೂ ಕೂಡ, ಅಂದ್ರೆ ಇಲ್ಲಿ ಸಮೀರ್ ಕೂಡ ಒಟ್ಟು 50-60 ಜನರು ನನಗೆ ಹಲ್ಲೆ ಮಾಡಿದ್ದಾರೆ ಅಂತ ಹೇಳ್ಕೊಂಡು ಯಾರ ಹೆಸರನ್ನು ಹೇಳದೆ ಕಂಪ್ಲೇಂಟ್ ನ ಫೈಲ್ ಮಾಡಿಸಿದ್ದಾನೆ. ಸೊ ಆರೋಪಿ ಸಮೀರ್ ಕೊಟ್ಟ ದೂರಿನ ಬಗ್ಗೆಯೂ ಕೂಡ ತನಿಖೆ ಆಗ್ತಾ ಇದೆ. ಹುಬ್ಬಳ್ಳಿಯಲ್ಲಿ ಪೊಲೀಸ್ ಕಮಿಷನರ್ ಎನ್ ಶಶಿಕುಮಾರ್ ಹೇಳಿಕೆ ಕೊಟ್ಟಿದ್ದಾರೆ. ಯುವತಿ ಅತ್ಯಾಚಾರ ಪ್ರಕರಣ ನೀಡಿದ್ದಾಳೆ. ಒಟ್ಟು 3 ಕೇಸ್ಗಳು ದಾಖಲಾಗಿದೆ. ಯುವತಿ ಮತ್ತು ಯುವತಿ ತಾಯಿ 2 ದೂರನ್ನ ಕೊಟ್ಟಿದ್ದಾರೆ ವಿದ್ಯಾನಗರ ಠಾಣೆಗೆ. ಮತ್ತೊಂದು ಕಡೆ ಸಮೀರ್ ಕುಟುಂಬ ಅಶೋಕನಗರ ಠಾಣೆಯಲ್ಲಿ ದೂರು ಕೊಟ್ಟಿವೆ. 3 ದೂರಿನ ಬಗ್ಗೆ ಕೂಡ ಕೂಲಂಕುಷವಾಗಿ ತನಿಖೆ ಮಾಡ್ತಿದ್ದೀವಿ ಅಂತ ಹೇಳಿದ್ದಾರೆ. ಹುಡುಗಿ ನಮ್ಮ ವಿದ್ಯಾನಗರ ಪೊಲೀಸ್ ಸ್ಟೇಷನಲ್ಲಿ ಒಂದು ಪ್ರಕರಣ ದಾಖಲು ಮಾಡಿದ್ದಾರೆ, ತನಿಖೆಯನ್ನು ಮಾಡ್ತಾ ಇದ್ದಾರೆ. ಅಗತ್ಯ ಕಾನೂನು ಕ್ರಮವನ್ನು ಕೈಗೊಳ್ಳಲಾಗುತ್ತೆ. ಎಷ್ಟು FIR ಆಗಿದೆ ಸರ್? ಒಟ್ಟು 3 FIR ಆಗಿದೆ. ಒಂದು ನಮ್ಮ ಅಶೋಕನಗರ ಪೊಲೀಸ್ ಸ್ಟೇಷನ್ ಮನೆ ಹತ್ರ ಹೋಗಿ ಸಮೀರ್ ಅವನ್ನ ವಶಕ್ಕೆ ತೊಗೊಂಡು ಅವನಿಗೆ ಹಲ್ಲೆ ಮಾಡಿದ್ದಾರೆ ಅಂತ ಒಂದು, ಕಿಡ್ನ್ಯಾಪ್ ಮಾಡಿದ್ದಾರೆ ಅಂತ ಒಂದು. ಎರಡನೇದು ಈ ಹುಡುಗಿ ಮನೆ ಹತ್ರ ಹೋಗ್ಬಿಟ್ಟು ಮನೆ ಬಾಗಿಲೆಲ್ಲ ಮುರಿಲಿಕ್ಕೆ ಪ್ರಯತ್ನ ಮಾಡಿ ಅಲ್ಲಿ ಅವಾಚ್ಯ ಶಬ್ದಗಳಿಂದ ಬೈದು ಹೊಡೆದಿದ್ದಾರೆ, ಬ್ಯಾಟ್ ಗೀಟ್ ಎಲ್ಲ ತೊಗೊಂಡು ಹೊಡೆದಿದ್ದಾರೆ ಅಂತ 2ನೇ ಪ್ರಕರಣ. ಮತ್ತು 3ನೇ ಪ್ರಕರಣ ಹುಡುಗಿ ಕೊಟ್ಟಿರುವಂಥದ್ದು, ಅದರಲ್ಲಿ ಲೈಂಗಿಕ ದೌರ್ಜನ್ಯ ಆಗಿದೆ ಅನ್ನುವಂಥದ್ದು. ಹುಬ್ಬಳ್ಳಿಯ ಲವ್ ಜಿಹಾದ್ ಆರೋಪ ಪ್ರಕರಣಕ್ಕೆ ಸಂಬಂಧಪಟ್ಟ ಹಾಗೆ ಆರೋಪಿ ಸಮೀರ್ ಮುಲ್ಲಾನಿಂದ ಪ್ರತಿ ದೂರು ದಾಖಲಾಗಿದೆ. ಹುಬ್ಬಳ್ಳಿಯ ಅಶೋಕನಗರ ಠಾಣೆಗೆ ಆರೋಪಿ ಸಮೀರ್ ಏನಿದ್ದಾನೆ ದೂರನ್ನ ಕೊಟ್ಟಿದ್ದಾನೆ. ನನ್ನ ಮೇಲೆ 60 ಜನ ಕಿಡ್ನಾಪ್ ಮಾಡಿ ಹಲ್ಲೆ ಮಾಡಿದ್ದಾರೆ ಅಂತ ಹೇಳಿಕೊಂಡು ದೂರಿನಲ್ಲಿ ಉಲ್ಲೇಖಿಸಲಾಗಿದೆ. ಕಿಡ್ನಾಪ್ ಮಾಡಿ ಹಲ್ಲೆ ಮಾಡಿದ್ದಾರೆ ಅಂತ ಸಮೀರ್ ದೂರಿನಲ್ಲಿ ಹೆಸರನ್ನ ಉಲ್ಲೇಖಿಸದೆ ದೂರನ್ನ ಕೊಟ್ಟಿದ್ದಾನೆ ಸಮೀರ್. ದೂರಿನ ಹಿನ್ನೆಲೆಯಲ್ಲಿ ಪೊಲೀಸರು ಆ ಆಂಗಲ್ನಲ್ಲೂ ಕೂಡ ತನಿಖೆ ಮಾಡ್ತಿದ್ದಾರೆ.
ನಿನ್ನೆ ಮುಂಜಾನೆ ಸಮೀರ್ ಮನೆಗೆ ಹೋಗಿ ಸಮೀರ್ನನ್ನ ಎತ್ತಾಕೊಂಡು ಹಿಂದೂಪರ ಸಂಘಟನೆ ಕಾರ್ಯಕರ್ತರು ಬಂದಿದ್ರು. ಸಮೀರ್ನನ್ನ ಥಳಿಸಿ ಪೊಲೀಸರಿಗೆ ಒಪ್ಪಿಸಿದ್ರು ಕಾರ್ಯಕರ್ತರು. ಸಮೀರ್ ಲವ್ ಜಿಹಾದ್ ಮಾಡಿದ್ದಾನೆ ಅಂತ ಹೇಳಿಕೊಂಡು ಆ ಕಾರ್ಯಕರ್ತರು ಆರೋಪಿಸಿ ಥಳಿಸಿದ್ರು. ಸೊ ಈ ಎಲ್ಲ ಆಂಗಲ್ನಲ್ಲೂ ಕೂಡ ತನಿಖೆ ಆಗ್ತಿದೆ. ಇದ್ರ ಬಗ್ಗೆ ಹೆಚ್ಚಿನ ಮಾಹಿತಿ ನೀಡ್ತಾ ಹೋಗ್ತಾರೆ ನಮ್ಮ ಪ್ರತಿನಿಧಿ ಶಿವರಾಮ್ ಅಸುಂಡಿ ನೇರ ಸಂಪರ್ಕದಲ್ಲಿ ಜಾಯಿನ್ ಆಗಿದ್ರೆ. ಶಿವರಾಮ್ ಅಸುಂಡಿ, ಒಂದು ಗರ್ಭಪಾತ ಮಾಡಿಸಿರುವಂತಹ ವಿಡಿಯೋ ಈಗ ಪೊಲೀಸರಿಗೆ ಸಿಕ್ಕಿದೆ. ಆ ವಿಡಿಯೋದಲ್ಲಿ ಒಬ್ಬಳೇ ಹುಡುಗಿ ಇದ್ದಾಳೆ ಅಥವಾ ಬೇರೆ ಬೇರೆ ಹುಡುಗಿಯರಿಗೆ ಈತ ಗರ್ಭಪಾತ ಮಾಡಿಸ್ತಿದ್ನ ಹೇಗೆ? ಇನ್ನೊಂದು, ಈ ಎರಡೂ ಕಡೆಯಿಂದ ಕೂಡ ದೂರು ದಾಖಲಾಗಿದೆ. ಏನೆಲ್ಲ ವಿಚಾರಗಳಲ್ಲಿ ಮೆನ್ಷನ್ ಆಗಿದೆ? ಆ ಧನುಶ್ರೀ ಈಗ ಸದ್ಯ ಸಿಕ್ಕಿರುವಂತಹ ವಿಡಿಯೋಗಳ ಪ್ರಕಾರ ಏನಂದರೆ, ಒಬ್ಬಳೇ ಯುವತಿ ಏನು ಆ ರೀತಿ ಒಂದು 8-10 ಬಾರಿ ಒಂದು ಗರ್ಭ ಏನು ಇದು ಮಾಡುವಂತಹ ಮಾತ್ರೆಗಳನ್ನು ತೆಗೆದುಕೊಂಡಿರುವಂಥ ವಿಡಿಯೋಗಳು ಸಿಕ್ಕಿದ್ದಾವೆ. ಉಳಿದಂತೆ ಏನಂದರೆ ಬೇರೆ ಯುವತಿಯರ ಜೊತೆ ಏನು ಸಲಿಗೆಯಿಂದ ಇರುವುದು ಅಥವಾ ಆ ಯುವತಿಯರ ಜೊತೆ ಇರುವಂತಹ ಫೋಟೋಗಳು ಸಿಕ್ಕಿದ್ದಾವೆ. ಅಂದರೆ ಈ ವಿಡಿಯೋಗಳು ಏನಂದರೆ ಮುಖ್ಯವಾಗಿ ಆ ಒಂದು ಒಬ್ಬಳೇ ಯುವತಿ ಏನು 10 ಬಾರಿ 8ರಿಂದ 10 ಬಾರಿ ಗರ್ಭ ನಿರೋಧಕ ಏನು ಮಾತ್ರೆ ತೆಗೆದುಕೊಂಡಿರುವಂತಹ ಅದನ್ನು ವಿಡಿಯೋ ಮಾಡಿ ಇದು ಮಾಡಿರುವಂತಹದ್ದನ್ನು ನಾವು ಕಂಡು ಬರ್ತದೆ. ಉಳಿದಂತೆ ಏನಂದರೆ ಈಗ ಏನು ದೂರು ಸಹ ಪ್ರತಿ ದೂರು ದಾಖಲಾಗಿದೆ. ಒಟ್ಟು 3 ಪ್ರಕರಣಗಳು FIR ದಾಖಲಾಗಿದ್ದಾವೆ. 3 ಪೊಲೀಸ್ ಠಾಣೆಗಳಲ್ಲಿ ಪ್ರಕರಣ ದಾಖಲಾಗಿದ್ದಾವೆ. ಒಂದು ಕಡೆ ಯುವತಿ ತನ್ನ ಮೇಲೆ ಲೈಂಗಿಕ ದೌರ್ಜನ್ಯ ಎಸಗಿದ ಅನ್ನೋ ಒಂದು ಆರೋಪದ ಹಿನ್ನೆಲೆಯಲ್ಲಿ ಯುವತಿ ಕೊಟ್ಟಂತಹ ದೂರನ್ನು ಆಧರಿಸಿ ಈಗ ತನಿಖೆ ಕೈಗೊಂಡಿದ್ದಾರೆ. ಜೊತೆಗೆ ಏನಂದರೆ ಆ ಯುವತಿಯನ್ನು ಒಂದು ವೈದ್ಯಕೀಯ ಪರೀಕ್ಷೆಗೆ ಗುರಿಪಡಿಸುವಂಥ ಕೆಲಸವನ್ನು ಸಹ ಮಾಡಲಾಗ್ತಾ ಇದೆ. ಅಲ್ಲದೆ ಕೌನ್ಸಿಲಿಂಗ್ ಮಾಡುವಂಥ ಕೆಲಸವನ್ನು ಸಹ ಹಿರಿಯ ತಜ್ಞ ವೈದ್ಯರ ಮೂಲಕ ನಡೀತಾ ಇದೆ. ಇದೇ ವೇಳೆ ಸಮೀರ್ ಸಹ ಒಂದು ದೂರು ಕೊಟ್ಟಿದ್ದಾನೆ. ಅಂದರೆ ನಿನ್ನೆ ಬೆಳಿಗ್ಗೆ 7 ಗಂಟೆಗೆ ತನ್ನನ್ನು ಕಿಡ್ನ್ಯಾಪ್ ಮಾಡ್ಕೊಂಡು ಹೋಗಿ ಹಲ್ಲೆ ಮಾಡುವಂಥ ಕೆಲಸ ಮಾಡಿದ್ರು ಅಂತೇಳಿ ಅಪರಿಚಿತ ವ್ಯಕ್ತಿಗಳ ವಿರುದ್ಧ ಒಂದು ದೂರು ಕೊಡುವಂಥ ಕೆಲಸ ಮಾಡಿದ್ದಾನೆ. ಅಲ್ಲದೆ ಆ ಯುವತಿಯ ತಾಯಿಯೂ ಸಹ ತಮ್ಮ ಮನೆಗೆ ಬಂದು ದಾಳಿ ಮಾಡಿ ಹಲ್ಲೆ ಮಾಡುವಂತಹ ಮತ್ತು ಅವಾಚ್ಯ ಶಬ್ದಗಳಿಂದ ನಿಂದನೆ ಮಾಡುವಂಥ ಕೆಲಸ ಮಾಡಿದ್ದಾರೆ ಅಂತೇಳಿ ಅವರು ಸಹ ದೂರು ಕೊಟ್ಟಿದ್ದಾರೆ. ಹೀಗಾಗಿ ಈ ಒಂದು ದೂರುಗಳನ್ನ ಆಧರಿಸಿ 3 ಪ್ರತ್ಯೇಕ ಪ್ರಕರಣ ದಾಖಲಿಸಿಕೊಂಡಿರುವಂಥ ಪೊಲೀಸರು ಈಗ ತನಿಖೆಯನ್ನು ಮಾಡ್ತಾ ಇದ್ದಾರೆ. ಜೊತೆಗೆ ಸಮೀರ್ ಜೊತೆಗೆ ಯುವತಿ ಆ ಇಬ್ಬರ ಮೊಬೈಲ್ಗಳನ್ನ ವಶಕ್ಕೆ ತೆಗೆದುಕೊಂಡು ಅದರಲ್ಲಿರುವಂತಹ ವಿಡಿಯೋಗಳಿರ್ಬೋದು, ಫೋಟೋಗಳನ್ನ ಮತ್ತು ಇವರು ಚಾಟ್ ಮಾಡಿರೋದಿರ್ಬೋದು, ಯಾರ್ಯಾರ ಜೊತೆ ಚಾಟಿಂಗ್ ಮಾಡಿದ್ದಾರೆ ಇತ್ಯಾದಿಗಳ ಒಂದು ಪರಿಶೀಲನೆ ಮಾಡುವಂಥ ಕೆಲಸ ಮಾಡ್ತಾಯಿದ್ದಾರೆ. ಒಟ್ಟಾರೆ ಈ ಒಂದು ಪೊಲೀಸ್ ತನಿಖೆ ಅಂತೂ ಮುಂದುವರೆದಿದೆ. ಮತ್ತು ಮತ್ತೊಂದು ಕಡೆ ಏನಂದರೆ ಯುವತಿಗೆ ಒಂದು ವೈದ್ಯಕೀಯ ಪರೀಕ್ಷೆಗಳ ನಡೆಸುವಂತಹ ಪ್ರಕ್ರಿಯೆ ಸಹ ಏಕಕಾಲಕ್ಕೆ ನಡೆದಿದೆ ಅಂತ ಹೇಳ್ಬೋದು. ಥ್ಯಾಂಕ್ ಯು ಶಿವರಾಮ ಸುಂಡಿ ತಮ್ಮೆಲ್ಲ ಮಾಹಿತಿಗಾಗಿ.